ಮತ್ತೊಂದು ಕಡೆ ರಾಜಕಾಲುವೆಯಲ್ಲಿ ರೇಣುಕಾಸ್ವಾಮಿ ಮೊಬೈಲ್ ಸಿಕ್ಕಿಲ್ಲ. ಕಳೆದ 2 ಗಂಟೆಯಿಂದ ಮೊಬೈಲ್ಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ರಾಜಕಾಲುವೆ ಎಲ್ಲೇಳಿ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ರಾಜಕಾಲುವೆ ಇದೆಯಲ್ಲ, ಇವ್ರು ಬಾಡಿ ಬಿಸಾಕಿದ್ರಲ್ಲ ಆ ರಾಜಕಾಲುವೆ ಬಳಿನೇ ಈಗ ಹುಡುಕಾಟವನ್ನ ನಡೆಸಲಾಗಿದೆ. ಬಿಬಿಎಂಪಿ ಸಿಬ್ಬಂದಿ ಕೂಡ ಹುಡುಕಾಡಿದ್ದಾರೆ. ಎಷ್ಟೇ ಹುಡುಕಿದ್ರು ಕೂಡ ರೇಣುಕಾಸ್ವಾಮಿ ಮೊಬೈಲ್ ಸಿಕ್ಕಿಲ್ಲ. ಸದ್ಯ ಮೊಬೈಲ್ ಹುಡುಕಾಟವನ್ನ ನಿಲ್ಲಿಸಿ ಪೊಲೀಸರು ತೆರಳಿದ್ದಾರೆ. ಈಗ ಬಾಡಿ ಸಿಕ್ಕಿದ್ದೇ ದೊಡ್ಡದು, ಯಾಕಂದ್ರೆ ಅಲ್ಲಿ ಏನಾದ್ರು ಸ್ವಲ್ಪ ನೀರಿನ ಮಟ್ಟ ಜಾಸ್ತಿ ಆಗ್ಬಿಟ್ಟಿದ್ರೆ ಆ ಬಾಡಿನೂ ಕೂಡ ಕೊಚ್ಕೊಂಡು ಹೋಗೋದು ಒಂದು. ಎರಡನೇದಾಗಿ ಈಗ ಮೊಬೈಲ್ ಅದಾದ್ಮೇಲೆ ಬಹಳಷ್ಟು ಮಳೆಗಳಾಗಿದೆ ನೋಡಿ, ಈ ತರ ನೀರು ಹರಿತಾ ಇದೆ. ಈ ನೀರಲ್ಲಿ ಮೊಬೈಲ್ ಸಿಗೋಕೆ ಸಾಧ್ಯನಾ ಅನ್ನುವಂಥದ್ದು ಸಹಜವಾದಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಅದನ್ನ ಮೀರಿಯೂ ಕೂಡ ಏನಾದರೂ ಮೊಬೈಲ್ ಸಿಕ್ಕಿದ್ರೆ ಒಂದು ದೊಡ್ಡ ಎವಿಡೆನ್ಸ್ ಅಲ್ವಾ. ಆ ಕಾರಣಕ್ಕಾಗಿ ಪೊಲೀಸರು ಕೂಡ ಒಂದು ರಿಸ್ಕ್ ತೆಗೆದುಕೊಂಡ್ರು, ಒಂದು ಮೊಬೈಲನ್ನು ಹುಡುಕ್ಸೋಣ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಭಾಳ ಹುಡುಕಿದ್ದಾರೆ. ಬಿಬಿಎಂಪಿ ಸಿಬ್ಬಂದಿಯು ಕೂಡ ಕೈಗೆಲ್ಲ ಗ್ಲೌಸ್ ಹಾಕೊಂಡು ಮತ್ತೊಂದು ಪ್ರಯತ್ನ ಭಾಳಷ್ಟು ಮಾಡಿದ್ದಾರೆ. ಆದರೆ ಮೊಬೈಲ್ ಸಿಕ್ಕಿಲ್ಲ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಈ ಪಾಪಿಗಳು ಯಾವ ರೀತಿಯಾಗಿ ಅಂತ ಅಂದರೆ, ಆ ರೇಣುಕಾಸ್ವಾಮಿ ಮೈ ಮೇಲಿದ್ದಂಥ ಚಿನ್ನದ ಸರ, ಒಂದು ಚಿನ್ನದ ಉಂಗುರ, ಒಂದು ಬೆಳ್ಳಿ ಕಡ್ಗ ಇವನ್ನೇ ಬಿಟ್ಟಿಲ್ಲ. ಇನ್ನು ಮೊಬೈಲ್ನು ಕೂಡ ಏನಾದರೂ ಹೋಗ್ಬಿಟ್ಟು ಇವ್ರು ಎಲ್ಲಾದರೂ ಕೊಟ್ಟು ಮತ್ತೊಂದು ಮಾಡಿದಾರೋ ಗೊತ್ತಿಲ್ಲ. ಬಟ್ ಆಸ್ ಆಫ್ ನಾವು ಅವರು ಬಾಯಿ ಬಿಟ್ಟಿರೋ ಪ್ರಕಾರವಾಗಿ ಮೊಬೈಲ್ ಸಮೇತವಾಗಿ ಎಸ್ತಿದ್ವಿ ಅಂತ. ಹೀಗಾಗಿ ಮೊಬೈಲ್ ಹುಡುಕೋ ಕಾರ್ಯ ನಡೀತಾ ಇದೆ. ನಿನ್ನೆ ರಾತ್ರಿ ರೇಣುಕಾಸ್ವಾಮಿ ಮನೆಗೂ ಕೂಡ ಪೊಲೀಸರು ಭೇಟಿ ಕೊಟ್ಟಿದ್ರು. ಕಾಮಾಕ್ಷಿಪಾಳ್ಯ ಪೊಲೀಸರು ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆರೋಪಿಗಳಿಂದ ವಶಪಡಿಸಿಕೊಂಡಿರುವಂತಹ ವಸ್ತುಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂತ ಅಂದ್ರೆ ಈ ರಾಘವೇಂದ್ರ ಯಾರು ಈ ದರ್ಶನ್ ಅಭಿಮಾನಿಗಳ ಸಂಘಕ್ಕೆ ಸಂಬಂಧಪಟ್ಟಾಗಿನ ಅಧ್ಯಕ್ಷ ಚಿತ್ರದುರ್ಗದ್ದು, ಸೊ ಆತ ಈ ರೇಣುಕಾಸ್ವಾಮಿಗೆ ಸಂಬಂಧಪಟ್ಟಾಗಿನ ಚಿನ್ನದ ಸರ ಎಲ್ಲ ತಗೊಂಡು ಹೆಂಡತಿ ಕೊಟ್ಟಿದ್ದಂತೆ. ಸೊ ಅಂಥದನ್ನೆಲ್ಲ ನಿನ್ನೆ ವಶಕ್ಕೆ ಪಡೆದುಕೊಂಡ ನಂತರದಲ್ಲಿ ಆ ಚಿನ್ನದ ಸರ, ವಾಚು, ಕರಡಗಿ ಇವನ್ನೆಲ್ಲ ಸೀಸ್ ಮಾಡಿದ್ರು ಪೊಲೀಸರು. ರಾಘವೇಂದ್ರ ಅವರ ಮನೆಯಲ್ಲಿ ಸೀಸ್ ಮಾಡಿದ್ದಂತ ಚಿನ್ನಾಭರಣವನ್ನ ಆಮೇಲೆ ಅವುಗಳನ್ನೆಲ್ಲ ರೇಣುಕಾಸ್ವಾಮಿಯವರ ಮನೆಯವರಿಗೆ ತೋರಿಸಿ ಅದನ್ನ ಖಚಿತಪಡಿಸ್ಕೊಂಡಿದ್ದಾರೆ. ನೋಡಿ ಇದೆಲ್ಲ ರೇಣುಕಾಸ್ವಾಮಿದೆ ಅಲ್ವಾ, ಸೊ ಈ ಚಿನ್ನದ ಸರ ಮತ್ತೊಂದು ಇವೆಲ್ಲ ರೇಣುಕಾಸ್ವಾಮಿದೆ ಅಲ್ವಾ ಅಂತೇಳಿ ಖಚಿತಪಡಿಸ್ಕೊಂಡಿದ್ದಾರೆ. ಸೊ ರಾಘವೇಂದ್ರ ಮನೆಯಿಂದ ನಿನ್ನೆ ಮಹಾಜರ್ ಕಾರ್ಯಾಲಯ ನಡೆಸಿದಂಥ ಪೊಲೀಸರು ಸೀದಾ ರೇಣುಕಾಸ್ವಾಮಿ ಮನೆಗೂ ಕೂಡ ಹೋಗಿ ವಶಪಡಿಸ್ಕೊಂಡಿರುವಂತಹ ವಸ್ತುಗಳನ್ನ ರೇಣುಕಾಸ್ವಾಮಿಯದ್ದೇ ಅನ್ನೋದನ್ನ ಖಚಿತಪಡಿಸ್ಕೊಳ್ಳುವಂತ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ.